ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಘಟಕ ಪರೀಕ್ಷೆ 4 ಆಗಸ್ಟ್ ತಿಂಗಳಲ್ಲಿ ನಡೆಯುವಂಥದ್ದು. ಪ್ರಥಮ PUC ಜಾಗತಿಕ ಇತಿಹಾಸ, ಅವಧಿ 1 ಗಂಟೆ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 21, ಅಂಕಗಳು 30. ಪಾಠ ಆಧಾರಿತ ಮೌಲ್ಯಾಂಕನ LBA. ಯಾವ ಅಧ್ಯಾಯದ ಮೇಲೆ ಪ್ರಥಮ PUC ಇತಿಹಾಸ ವಿಷಯದ ಈ ಒಂದು ಜಾಗತಿಕ ಇತಿಹಾಸದಲ್ಲಿ ಯಾವ ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು ಘಟಕ ಪರೀಕ್ಷೆ 4ರಲ್ಲಿ ಅಂತಂದರೆ, ಯೇಸು ಕ್ರಿಸ್ತನ ಜೀವನ ಬೋಧನೆಗಳು, ಪ್ರವಾದಿ ಮೊಹಮ್ಮದನ ಜೀವನ ಮತ್ತು ಬೋಧನೆಗಳು, ಮಧ್ಯಕಾಲೀನ ಯುಗ. ಈ 3 ಅಧ್ಯಾಯದ ಮೇಲೆ ಒಟ್ಟು 30 ಅಂಕಗಳ ಒಂದು LBA ಘಟಕ ಪರೀಕ್ಷೆ 4 ಇಲ್ಲಿ ಇಟ್ಟಿರುವಂಥದ್ದು. ಸೊ ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮಗಾಗಿ ನಮ್ಮ ಚಾನಲ್ ಸದಾ ಸಿದ್ಧ. ನೀವು ಮಾಡಬೇಕಾಗಿದ್ದು ಸಣ್ಣ ಒಂದು ಕೆಲಸ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಸೂಚನೆಗಳನ್ನು ಸಹ ಗಮನದಲ್ಲಿಟ್ಟುಕೊಂಡು ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಕೀ ಆನ್ಸರನ್ನು ಕೊಡ್ತಾ ಹೋಗಿದ್ದೀವಿ ಈ ಒಂದು LBA ಪ್ರಶ್ನೆ ಪತ್ರಿಕೆ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ. ಸೊ ಭಾಗ ಎಯಲ್ಲಿ ಆಯ್ಕೆಗಳನ್ನು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 3 ಪ್ರಶ್ನೆಗಳಿಗೆ 3 ಅಂಕ. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಅಂತ ಕೇಳಿದ್ದಾರೆ, ಅದು ಬೈಬಲ್ ಅಂತ ಹೇಳ್ತೀವಿ. ಕ್ರೈಸ್ತ ಕುರಾನ್ ಯಾವುದು? ಇದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಅಂತ ಹೇಳ್ತೀವಿ. ಹಿಜಿರಾ ಶಕೆ ಪ್ರಾರಂಭವಾದ ವರ್ಷ ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಆಯ್ಕೆ ಇದೆ ಸಾಮಾನ್ಯ ಶಕ ವರ್ಷ 622 ಅಂತ ಹೇಳ್ತೀನಿ. ನೆಕ್ಸ್ಟು 3ನೇ ಪ್ರಶ್ನೆಯನ್ನು ಮಧ್ಯಕಾಲೀನ ಯುಗದ ಮೇಲೆ ಕೇಳಿರುವಂಥದ್ದು. ಮಧ್ಯಕಾಲೀನ ಯುಗದ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಭಾಷೆಯನ್ನು ನೋಡ್ತಾ ಹೋದಾಗ ಭಾಳಷ್ಟು ಭಾಷೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಆಯ್ಕೆ B, ಲ್ಯಾಟಿನ್. ಇದು ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಅಂತ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ, ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಉತ್ತರಗಳನ್ನು, ಅದರಲ್ಲಿ ಸರಿಯಾದ ಉತ್ತರವನ್ನು ಪ್ರಶ್ನೆಗೆ ಸೂಕ್ತವಾದ ಸ್ಥಳದಲ್ಲಿ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. 3 ಅಂಕ. ಸಂತ ಥಾಮಸ್, ಜೆಫ್ರಿ ಚಾಫ್ಸರ್, ಕಾಬಾ ಡಾಂಟೆ ಅಂಥೇಳಿ. ಭಾರತಕ್ಕೆ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಬಂದ ಯೇಸುವಿನ ಶಿಷ್ಯ ನೋಡ್ರಿ, 12 ಜನ ಯೇಸುವಿನ ಶಿಷ್ಯರದಾರ. ಅದರಲ್ಲಿ ಒಬ್ಬ ಭಾರತಕ್ಕೆ ಕ್ರೈಸ್ತ ಧರ್ಮದ ಪ್ರಚಾರಕ್ಕೋಸ್ಕರ ಬರ್ತಾನೆ. ಅವನ ಹೆಸರು ಸಂತ ಥಾಮಸ್ ಅಂಥೇಳಿ. ಏನ್ರಿ? ಸಂತ ಥಾಮಸ್ ಅಂತ. ಮೆಕ್ಕಾದಲ್ಲಿ ಮುಸ್ಲಿಮರು ಪೂಜಿಸುತ್ತಿದ್ದ ಶಿಲೆಯ ಹೆಸರು ಯಾವುದು? ಅದಕ್ಕೆ ನಾವು ಕಾಬಾ ಅಂತ ಕರಿತೀವಿ. ನೆಕ್ಸ್ಟು ಇಂಗ್ಲೀಷ್ ಸಾಹಿತ್ಯದ ಪಿತಾಮಹ ಈ ಒಂದು ಜೆಫ್ರಿ ಚಾಸರ್ ಎನ್ನುವಂಥ ವ್ಯಕ್ತಿ, ಈತ ಈ ಒಂದು ಇಂಗ್ಲೀಷ್ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ. ಸೊ ಇದೇ ರೀತಿ ಉತ್ತರಗಳನ್ನು ಬರಿತಾ ಹೋಗಬೇಕು. ನೀನು ಮುಂದೆ ಹೋಗ್ತೀನಿ. ಇಲ್ಲಿ ಕೆಳಗಿನವುಗಳನ್ನು ಹೊಂದಿಸ್ರಿ, ಅದನ್ನು ಉತ್ತರವನ್ನು ಬರೀರಿ. 3 ಅಂಕದ ಪ್ರಶ್ನೆಗಳನ್ನು ನೋಡಿ. ಜಹೋ, ಸಂತ್ ಪೀಟರ್, ಡಾಂಟೆ ಅಂತ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 4 ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸರ್ ಉತ್ತರವನ್ನು ನೋಡ್ತಾ ಹೋಗೋಣ. ಎ, ಜಹೋ ಎನ್ನುವಂಥದ್ದು ಯಹೂದಿಗಳ ದೇವರು ಅಂತ ಕರಿತೀವಿ. ಸಂತ್ ಪೀಟರ್ ಇವನೊಬ್ಬ ಪ್ರಥಮ ಪೋಪ್ ಆಗಿದ್ದ. ಜೊತೆಗೆ ಡಾಂಟೆ ಒಂದು ಕೃತಿ ಇದೆ, ಡಿವೈನ್ ಕಾಮಿಡಿ ಅನ್ನುವಂಥದ್ದು. ಹಾಗಾದರೆ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು? ಕಮೆಂಟಲ್ಲಿ ಹೇಳಿ. ನೆಕ್ಸ್ಟು 1 ಅಂಕದ ಪ್ರಶ್ನೆ ಕಡೆ ನಾವೆಲ್ಲರೂ ಬರೋಣ. ಇಲ್ಲಿ ಈಸ್ಟರ್ ಭಾನುವಾರ ಎಂದರೇನು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಯೇಸುವಿನ ಮರಣದ ನಂತರ 3 ದಿನಗಳಿದ ನಂತರ ಭಾನುವಾರ ಬರ್ತದೆ. ಆ ಭಾನುವಾರದಂದು ಯೇಸು ಜೀವಂತವಾಗಿ ಕಾಣಿಸಿಕೊಳ್ತಾನೆ. ಆ ಕಾಣಿಸಿಕೊಂಡಂತಹ ನಂಬಿಕೆಗೆ ನಾವೇನಂತ ಕರೆದಿವಿ? ಈಸ್ಟರ್ ಭಾನುವಾರ ಅಂತ. ಯಾವಾಗ? ಭಾನುವಾರದಿಂದ ಕಾಣಿಸ್ಕೊಳ್ತಾನೆ, ಹಾಗಾಗಿ ಈಸ್ಟರ್ ಭಾನು ಅಂತ ಕರೆದು. ಮೊಹಮ್ಮದನು ಯಾವ ಬೆಟ್ಟದ ಗುಹೆಯಲ್ಲಿ ಧ್ಯಾನ ಮಾಡುತ್ತಿದ್ದ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ಹೀರಾ ಬೆಟ್ಟ ಅಂತ ಕರಿತೀವಿ. ಯಾವುದ್ರಿ? ಹೀರಾ ಬೆಟ್ಟ. ನೆಕ್ಸ್ಟ್, ಜಕಾತ್ ಎಂದರೇನು? ಜಕಾತ್ ಎಂದರೆ ಬಡವರಿಗೆ ದಾನ ಮಾಡುವುದು ಎಂದರ್ಥ. ಏನ್ರಿ? ದಾನ ಮಾಡುವುದು ಎಂದರ್ಥ. ಸೊ ಉತ್ತರವನ್ನು ನೋಡಿದ್ದೀರಿ, ಈ ರೀತಿಯೇ ಉತ್ತರವನ್ನು ಬರೀರಿ ಅಂತ ಹೇಳ್ತೀನಿ. ನೆಕ್ಸ್ಟು ನಿಮಗೆ ಇಲ್ಲಿ ಭಾಗ ಬಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ 8 ಅಂಕಗಳಿಗೆ 4 ಪ್ರಶ್ನೆಗಳಿಗೆ 2 ಪದ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ.
ವಿಡಿಯೋ ಭಾಳಷ್ಟು ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ, ಜೊತೆಗೆ ನಿಮ್ಮ ಒಂದು ಮೆಚ್ಚುಗೆ ಅಂದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳೇನೇ ಇರಲಿ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತೀನಿ. ಇಲ್ಲಿ ಬೈಬಲ್ 2 ಭಾಗಗಳು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಹಳೆಯ ಒಡಂಬಡಿಕೆ ನೋಡಿ, ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ನೋಡಿ, ಹೊಸ ಒಡಂಬಡಿಕೆ 2 ಏನಪ್ಪ ಅಂತಂದರೆ ಬೈಬಲ್ನ ಭಾಗಗಳು. ಕ್ರೈಸ್ತ ಧರ್ಮದ 2 ಪಂಗಡಗಳು ಅಂತಂದರೆ ಒಂದು ಈ ಒಂದು ರೋಮನ್ ಕ್ಯಾಥೋಲಿಕ್ ಅಂತ ಕರಿತೀವಿ, ಏನ್ರಿ ಈ ರೋಮನ್ ಕ್ಯಾಥೋಲಿಕ್, ಮತ್ತು ಇನ್ನೊಂದಿದೆ ಅದೇ ಪ್ರೋಟೋಸ್ಟೆಂಟ್ ಅಂತ ಕರಿತೀವಿ, ಏನ್ರಿ ಪ್ರೋಟೋಸ್ಟಂಟ್ ಅಂಥೇಳಿ. ಇವು 2. ಇನ್ನು ಪೈಗಂಬರ್ ಯಾವಾಗ ಮತ್ತು ಎಲ್ಲಿ ಜನಿಸಿದ ಅಂತ ಹೇಳ್ತಾರೆ. ಸಾಮಾನ್ಯ ಶಕ ವರ್ಷ 570ರಲ್ಲಿ ಜನಿಸ್ತಾನೆ. ಎಲ್ಲಿ ಅಂತಂದರೆ ಮೆಕ್ಕಾದಲ್ಲಿ. ಇಲ್ಲಿ ಮೆಕ್ಕಾದಲ್ಲಿ. ಇಸ್ಲಾಂ ಧರ್ಮದ 2 ಪ್ರಮುಖ ಪಂಗಡಗಳು ಯಾವುವು ಅಂತಂದರೆ ಒಂದು ಸುನ್ನಿ ಆದರೆ ಮತ್ತೊಂದು ಸಿಯಾ ಅಂಥೇಳಿ. ನೆನಪಿರಲಿ ನಿಮಗೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಮಧ್ಯಯುಗದ ಯಾರಾದರೂ 2 ಪೋಪ್ಗಳನ್ನು ಹೆಸರಿಸಂಥ ಒಂದು ಪ್ರಶ್ನೆ ಕೇಳಿದ್ದಾರೆ. ಒಬ್ಬ 5ನೇ ಕ್ಲೆಮೆಂಟ್ ಅಂತ ಕರೀತಾರೆ. ಯಾರ್ರಿ 5ನೇ ಕ್ಲೆಮೆಂಟ್. ಇನ್ನೊಬ್ಬ ಇದ್ದಾನೆ, ಅವನ ಹೆಸರು 7ನೇ ಗ್ರೆಗೋರಿ ಅಂಥೇಳಿ. ಏನ್ರಿ 7ನೇ ಗ್ರೆಗೋರಿ ಅಂಥೇಳಿ. ನೆಕ್ಸ್ಟು ಮಧ್ಯಕಾಲೀನ ಯುರೋಪಿನ ಯಾರಾದರೂ 2 ಬುದ್ಧಿಜೀವಿಗಳು ಅದಾರೆ. ಆ ಬುದ್ಧಿಜೀವಿಗಳ ಹೆಸರು ಒಬ್ಬ ರೋಜರ್ ಬೆಕೆನ್ ಎನ್ನುವಂಥ ವ್ಯಕ್ತಿ, ಇನ್ನೊಬ್ಬ ಇದ್ದಾನೆ ಅವನ ಹೆಸರು ರಾಬರ್ಟ್ ಗಾಸ್ ಟೆಸ್ಟ್ ಅಂಥೇಳಿ. ಯಾರ್ರಿ ರಾಬರ್ಟ್ ಗಾಸ್ ಟೆಸ್ಟ್ ಅಂಥೇಳಿ. ನೆಕ್ಸ್ಟು ಪ್ಯೂಡಜಿಮ್ ಎಂಬ ಪದವು ಯಾವ ಪದದಿಂದ ಬಂದಿದೆ ಮತ್ತು ಅದರ ಅರ್ಥ ಏನು ಅಂತ ಕೇಳಿದ್ದಾರೆ. ಇದು ಜರ್ಮನ್ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ ಬಂದಿದೆ? ಜರ್ಮನ್ ಭಾಷೆಯಿಂದ ಬಂದಿದೆ. ಪ್ಯೂಡ್ ಎಂದರೆ ನೋಡಿ, ಪ್ಯೂಡಲಿಸಮ್ ಅಂದರೆ ಪ್ಯೂಡ್ ಎಂದರೆ ಅದರ ಅರ್ಥ ಭೂಮಿಯ ಒಂದು ತುಂಡು ಅಂತ ಕರಿತೀವಿ. ಏನ್ರಿ ಒಂದು ತುಂಡು. ಇದಕ್ಕೆ ಇದು ಸರಿ ಉತ್ತರ. ಸೊ ಉತ್ತರಗಳು ಯಾವ ರೀತಿ ಬರೆದಿದ್ದೀನಿ ಅದನ್ನು ನೋಡಿಕೊಂಡು ನೀವು ಒಂದು ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರುಗಳಿಗೂ ಅದನ್ನು ತಿಳಿಸಿ, ನಿಮ್ಮ ಕಾಲೇಜ್ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಅಂತ ಹೇಳ್ತೀನಿ. ಈಗ ನೇರವಾಗಿ ಭಾಗ ಸಿಗೆ ನಾನು ಬರ್ತೀನಿ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 5 ಅಂಕದ ನಿಮಗೆ ಒಟ್ಟು 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 4 ಪ್ರಶ್ನೆಯಲ್ಲಿ 2 ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಬಿಡಿಸೋಣವಾ? ಬನ್ನಿ. ಮೊದಲನೇ ಪ್ರಶ್ನೆಯನ್ನು ಏನಂತ ಕೇಳಿದ್ದಾರೆ ಅಂತಂದರೆ ಯೇಸುವಿನ ಜೀವನ ಚರಿತ್ರೆ ಬಗ್ಗೆ ಕುರಿತು ಬರೆಯಿರಿ ಅಂತ ಹೇಳ್ತಾರೆ. ಹಾಗಾದರೆ ನಾವು ಮೊದಲು ಅವನ ಹುಟ್ಟಿನಿಂದ ಹೋಗೋಣ. ಫಸ್ಟು ಜನನ ಯಾವಾಗ ಆಗ್ತದೆ? ಈ ಯೇಸುವಿನ ಕ್ರಿಸ್ತ ಪೂರ್ವ 4ರಲ್ಲಿ ಡಿಸೆಂಬರ್ 25ರಂದು ಇವರ ಜನನ ಆಗ್ತದೆ. ಎಲ್ಲಿ ಅಂತಂದರೆ ಜೂಡಿಯಾ ಎಂಬ ಪ್ರಾಂತ್ಯದಲ್ಲಿ. ಎಲ್ರಿ ಜೂಡಿಯಾ ಎಂಬ ಪ್ರಾಂತ್ಯದಲ್ಲಿ ಬೆತ್ಲೆಹೇಮ್ ಅಂಥೇಳಿ, ಬೆತ್ಲೆಹೇಮ್ ಎನ್ನುವಂಥ ಒಂದು ಪ್ರದೇಶದಲ್ಲಿ ಇವರ ಒಂದು ಜನನ ಆಗ್ತದೆ. ಜೋಸೆಫ್ ಎನ್ನುವಂಥ ತಂದೆ ನೋಡ್ರಿ, ಜೋಸೆಫ್ ತಾಯಿ ಮೀರಾ, ಅಥವಾ ನಾವು ಮೇರಿನು ಅಂತ ಕರಿಬೋದು, ಅವಳನ್ನು ಮೇರಿನು ಅಂತ ಕರಿಬೋದು. ಹೌದಾ? ಇವನನ್ನು ಪೂರ್ವದ ನಕ್ಷತ್ರ ಅಂತ ಕರೆದ್ರು. ಅಂದರೆ ದೈವಾಂಶ ಸಂಭೂತನೆಂಬ ನಂಬಿಕೆ ಇತ್ತು. ತದನಂತರ ಏನು ಮಾಡಿದ್ರು? ತಂದೆಯ ಒಂದು ಕುರಿ ಕಾಯುವಂಥ ಕೆಲಸವನ್ನೇ ತಾನು ಮುಂದುವರಿಸ್ತಾ ಹೋಗ್ದ. ತದನಂತರ ನೆನಪಿರಲಿ ನಿಮಗೆ, ಜಾನ್ ಎನ್ನುವಂಥ ಒಬ್ಬ ಜಾನ್ ಬ್ಯಾಸಿಸ್ಟ್ ಎನ್ನುವಂಥ ವ್ಯಕ್ತಿಯಿಂದ ದೀಕ್ಷೆಯನ್ನು ಪಡಿತಾನೆ. ಏನು ಪಡಿತಾನೆ? ದೀಕ್ಷೆಯನ್ನು ಪಡಿತಾನೆ. ದೀಕ್ಷೆಯನ್ನು ಸ್ವೀಕರಿಸಿದ. ತದನಂತರ ಮುಂದೆ ಸರಳ ಜೀವನವನ್ನು ನಡೆಸ್ತಾನೆ. ಸರಳ ಜೀವನದಲ್ಲಿ ಬಡವರೊಡನೆ ಬೆರಿತಾನೆ. ರೋಗಿಗಳ ಒಂದು ತೊಂದರೆಗಳನ್ನು ಮತ್ತು ತುಳಿತಕ್ಕೆ ಒಳಗಾದವರನ್ನು ಸಹಾಯವನ್ನು ಮಾಡ್ತಾನೆ. 12 ಜನ ಇವನಿಗೆ ಶಿಷ್ಯರಾಗ್ತಾರೆ. ಎಷ್ಟು ಜನ ಶಿಷ್ಯರು? 12 ಜನ ಶಿಷ್ಯರನ್ನು ನೋಡಿ ಎಲ್ಲ ಕಡೆ ಸಂಚರಿಸಿ ಸಂದೇಶವನ್ನು ಕೊಡ್ತಾನೆ. ಏನಂತ ಸಂದೇಶ ಕೊಡ್ತಾನೆ ಅಂತಂದರೆ ಎಲ್ಲ ಮಾನವರಿಗೂ ದೇವರೇ ತಂದೆ. ಏನ್ರಿ? ದೇವರೇ ತಂದೆ ಅಂತ ಹೇಳ್ತಾನೆ ಎಲ್ಲ ಮಾನವರಿಗೆ. ತದನಂತರ ಮಾನವರೆಲ್ಲರೂ ಸಹೋದರರು ಏನಂತ ಕರೆದ್ರು? ಮಾನವನೆಲ್ಲರೂ ಸಹೋದರು ಅಂತ ಕರೆದ್ರು.
ತದನಂತರ ಏನು ಹೇಳ್ತಾರೆ, ದೇವರ ರಾಜ್ಯದಲ್ಲಿ ಎಲ್ಲರೂ ಸಮಾನರೆಂದು ಭಾವಿಸಿದರು. ಜನರು ಇವನನ್ನು ಉದ್ಧಾರಕ ಅಂತ ಕರೆದ್ರು. ಏನಂತ ಕರೆದ್ರು? ಉದ್ಧಾರಕ ಅಂತ ಕರೆದ್ರು. ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗಳಿಂದ ಜೀಸಸ್ ಕ್ರಿಸ್ತನಾದ. ಕ್ರಿಸ್ತನೆಂದರೆ ನೋಡಿ, ಕ್ರಿಸ್ತನೆಂದರೆ ಉದ್ಧಾರಕ ಅಥವಾ ದೀಕ್ಷಾವಂತ ಅಂತ ಹೇಳಿದ್ರು. ಏನ್ರಿ? ದೀಕ್ಷಾವಂತ ಅಂತ ಹೇಳಿದ್ರು. ಯಹೂದಿಗಳು ಕುರುಡು ನಂಬಿಕೆ, ಆ ಒಂದು ಕುರುಡು ನಂಬಿಕೆ ಆಗಿರ್ಬೋದು, ಆಚರಣೆ ಆಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಇವನ್ನೆಲ್ಲವನ್ನ ಖಂಡಿಸ್ತಾನೆ. ತನ್ನನ್ನು ತಾನು ಏನಂತ ತಿಳ್ಕೊಂಡ ಅಂತಂದರೆ ದೇವರ ಮಗ ಅಂತ ತಿಳಿದ. ಏನಂತ ತಿಳಿದ್ರಿ? ದೇವರ ಮಗನೆಂದು ಕರೆದುಕೊಂಡ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ರೋಮನ್ ಗವರ್ನರನ್ನು ಆಗಿರುವಂಥ ಜೀಸಸ್ನನ್ನು ಏನು ಮಾಡ್ತಾರೆ ಅಂತಂದರೆ, ಸರ್ಕಾರದ ವಿರುದ್ಧ ಇವನು ಜನರನ್ನು ಪ್ರೇರೇಪಿಸ್ತಿದ್ದಾನೆ ಅಂಥೇಳಿ ಈ ಪಾಂಟಿಯಸ್ ಪಿಲೇಟನ್ ಎನ್ನುವಂಥ ವ್ಯಕ್ತಿ, ನೆನಪಿರಲಿ ನಿಮಗೆ, ಈ ಪಾಂಟಿಯಸ್ ಪಿಲೇಟನ್ ನೆನಪಿರಲಿ, ಪಿಲೇಟನ್ ಎನ್ನುವಂಥ ವ್ಯಕ್ತಿ ಯೇಸುವಿನಿಗೆ ಮರಣದಂಡನೆಯನ್ನು ಕೊಡ್ತಾನೆ. ಏನನ್ನು ಕೊಡ್ತಾನೆ? ಮರಣದಂಡನೆ ವಿಧಿಸಿದ. ಜೀಸಸ್ ಜೆರುಸಲೆಮ್ ಗೆತ್ಸೆಮನೆ ದೇವಾಲಯ ಉದ್ಯಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿರ್ತಾನೆ. ಅಂತಹ ಸಂದರ್ಭದಲ್ಲಿ ಈ ಗೋಲ್ಗೊತ್ತಾ ಗುಡ್ಡದ ಮೌಂಟ್ ಗ್ಯಾಲೋರಿ ಎಂಬಲ್ಲಿ ಎಳೆತಂದು ಇಬ್ಬರು ಕಳ್ಳರೊಡನೆ ಸಿಲುಬೆಗೇರಿಸಿ ಕೈಕಾಲುಗಳಿಗೆ ಮೊಳೆ ಹೊಡೆದು ಕೊಲ್ಲಲಾಗ್ತದೆ. ಕ್ರಿಸ್ತಶಕ ನೆನಪಿರಲಿ, ಕ್ರಿಸ್ತಶಕ 30 ಏಪ್ರಿಲ್ 3 ಒಂದು ಶುಕ್ರವಾರದಂದು ಇವನನ್ನು ಶಿಲುಬೆಗೇರಿಸಲಾಗ್ತದೆ. ಆ ದಿನವನ್ನೇ ಕ್ರಿಶ್ಚಿಯನ್ನರು ಗುಡ್ ಫ್ರೈಡೇ ಅಂತ ಕರೆದ್ರು. ಸೊ ಇಷ್ಟು ಮಾತ್ರ ನೀವೇನಪ್ಪ ಅಂತಂದರೆ ಆ ಒಂದು ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಬರೆದ್ರೆ ಸೊ ಆದಷ್ಟು ನಿಮಗೆ ಮಾಹಿತಿಗಳು ಸಿಗ್ತಾ ಹೋಗ್ತವೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋದಾಗ, ಮೊಹಮ್ಮದ್ ಬೋಧನೆಗಳನ್ನು, ಈ ಪೈಗಂಬರಿದಾರಲ್ಲ ಇವರ ಬೋಧನೆಗಳನ್ನು ಏನೇನಿದ್ದಾವೆ ಬೋಧನೆಗಳಲ್ಲಿ ಅಂತ ಹೇಳ್ತಾರೆ. ಭಾಳ ಒಳ್ಳೆಯ ಒಂದು ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ. 5 ತತ್ವಗಳು ಅಂತ ಹೇಳ್ಬೋದು ನಾವು. 1ನೇ ತತ್ವ ಒಂದು ಕಲಿಮಾ ಅಂತ ಕರಿತೀವಿ. ಏನ್ರಿ? ಕಲಿಮಾ. ಸರ್, ಕಲಿಮಾ ಅಂತಂದರೆ ಅಲ್ಲಾನಲ್ಲಿ ನಂಬಿಕೆ ಇಡು, ಅಂದರೆ ದೇವರಲ್ಲಿ ನಂಬಿಕೆ ಇಡು ಅಂತ ಅರ್ಥ. 2ನೇದು ನಮಾಜ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ 5 ಬಾರಿ ಏನು ಮಾಡಬೇಕು? ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. 3ನೇದು ಜಕಾತ್. ನೆನಪಿರಲಿ ನಿಮಗೆ, ಜಕಾತ್ ಬಡವರಿಗೆ ದಾನ ಮಾಡುವುದು. ತನ್ನ ಗಳಿಕೆಯಲ್ಲಿ 2.5ರಷ್ಟು ಧಾರ್ಮಿಕ ಒಂದು ಬೆಳವಣಿಗೆ ಉನ್ನತಿಗಾಗಿ ಕೊಡುವುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತೀವಿ ರೋಜಾ ಎನ್ನುವಂಥದ್ದು ಏನು ಹೇಳ್ತಾರೆ ನೋಡಿ, ಉಪವಾಸ. ಮುಸ್ಲಿಮನು ತನ್ನ ಆತ್ಮಶುದ್ಧಿಗಾಗಿ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡುವಂಥದ್ದು ಅಂತ ಹೇಳ್ತಾರೆ. ಇನ್ನು ಹಜ್ ಅಂತ ಕರಿತೀವಿ. ಹಜ್ ಎನ್ನುವಂಥದ್ದು ನೋಡಿರಿ, ಪ್ರತಿಯೊಬ್ಬ ಮುಸ್ಲಿಮನು ಪವಿತ್ರ ಮೆಕ್ಕಾ ಯಾತ್ರೆಯನ್ನು ನಿಜವಾದ ಅಂತ ಕರೀತಾರೆ. ಅವರು ನಿಜವಾದ ಮುಸ್ಲಿಮ್ ಯಾರಿರ್ತಾರೆ ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಹಜ್ ಮೆಕ್ಕಾ ಯಾತ್ರೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇವರು ಏನು ಹೇಳಿದ್ರು, ಮದ್ಯಪಾನವನ್ನು ಮಾಡಬಾರ್ದು, ಜೂಜಾಡಬಾರ್ದು, ವ್ಯಭಿಚಾರವನ್ನು ಬಿಡಬೇಕು ಅಂತ ಹೇಳಿದ್ರು. ಹಂದಿ ಮಾಂಸ ಸೇವನೆಯನ್ನು ಖಂಡಿತವಾಗಿಯೂ ನಿಷೇಧಿಸಿದರು ಅಂತ ಹೇಳ್ತಾರೆ. ಮುಸಲ್ಮಾನರಲ್ಲಿ ಈ ಮಹಿಳೆಯರನ್ನಾಗಲಿ ಅಥವಾ ತಂದೆ ತಾಯಿಯರನ್ನು ಗೌರವಿಸುವಂಥದ್ದು, ಸೇವಕರಲ್ಲಿ ಆಗುವಂಥ ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸುವಂಥದ್ದು ಬಹಳ ಮಾರ್ಮಿಕವಾಗಿ ತಮ್ಮ ಬೋಧನೆಯಲ್ಲಿ ಹೇಳಿದ್ರು. ಜೊತೆಗೆ ಸಮಾನತೆ, ಭ್ರಾತೃತ್ವ ತತ್ವಗಳನ್ನು ಪ್ರತಿಪಾದಿಸಿದರು ಅಂತ ಹೇಳ್ತಾರೆ. ನೆಕ್ಸ್ಟು ಉಳಿಗೆ ಮಾನ್ಯ ವ್ಯವಸ್ಥೆಯ ಗುಣದೋಷಗಳು ಅಂತ ಹೇಳ್ತಾರೆ. ಮೊದಲಿಗೆ ನಾನು ಗುಣವನ್ನು ಹೇಳ್ಕೊತ ಹೋಗ್ತೀನಿ. ಇಲ್ಲಿ ಗುಣಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ವಿಕೇಂದ್ರೀಕೃತ ರಾಜಕೀಯ ಆಡಳಿತ ನಿರಂಕುತ್ವ ಪ್ರಭುತ್ವಕ್ಕೆ ಬೆಳವಣಿಗೆ ಆಗ್ತದೆ, ರಾಜ್ಯತ್ವ ಉಳಿವಿಕೆಯಲ್ಲಿ ಸಹಾಯ ಮಾಡ್ತದೆ, ಜೊತೆಗೆ ರಾಜನು ಹಿಡುವಳಿದಾರ ಭಾಗಿಯಾಗ್ತಾನೆ, ಅದರ ಜೊತೆಗೆ ಬಲಿಷ್ಠ ಪ್ರಭುತ್ವ ಬೆಳೆಯಲು ಸಹಾಯ ಆಗ್ತದೆ, ರಾಷ್ಟ್ರದ ರಕ್ಷಣೆ ಹಾಗೂ ರಾಷ್ಟ್ರೀಯತೆ ಉದಯಕ್ಕೆ ಕಾರಣ ಸಹ ಆಗ್ತದೆ. ಅದರ ಜೊತೆಗೆ ರಾಷ್ಟ್ರದ ರಕ್ಷಣೆ, ನಿರಂತರ ಹೋರಾಟಗಳಿಂದ ಉತ್ತಮ ಶಸ್ತ್ರಾಸ್ತ್ರಗಳ ತರಬೇತಿ, ಸಂಘಟನೆ ಅಂತ ಸೈನಿಕ ತಂತ್ರಗಳು ಸಹ ಬೆಳವಣಿಗೆ ಆಗ್ತಿರ್ತವೆ. ಮತ್ತು ಅವಗುಣಗಳನ್ನು ನೋಡ್ತಾ ಹೋದಾಗ ಇಲ್ಲಿ ರಾಜರ ನಡುವೆ ಬಹಳಷ್ಟು ಕಲಹಗಳು, ಸ್ಥಿರ ಶಾಂತಿ ಅವ್ಯವಸ್ಥತೆಗಳು ಕಂಡು ಬರ್ತವೆ. ಸಮಾಜ ಆರ್ಥಿಕತೆಗೆ ಪ್ರಭಾವ ಒಳಗಾಗ್ತದೆ. ಹಿಡುವಳಿದಾರ ನಾಮಮಾತ್ರಕ್ಕೆ ರಾಜ್ಯತ್ವವನ್ನು ಬೆಂಬಲಿಸಿದರು. ಕುಲೀನರಿಗೆ ಸ್ವಹಿತಾಸಕ್ತಿ, ದಬ್ಬಾಳಿಕೆ, ಸಾಮಾನ್ಯ ಜನರು ಮತ್ತು ಈ ನಿರಾಶ್ರಿತರು ತೊಂದರೆಗೊಳಗಾಗ್ತಾರೆ ಅಂತ ಹೇಳ್ತಾರೆ. ನಿರಂತರ ಹೋರಾಟದಿಂದ ಉತ್ತಮ ಶಸ್ತ್ರಾಸ್ತ್ರಗಳು ಏನಾಯಿತು ಅಂತಂದರೆ ಬೆಳೆದ್ರಿಂದ ಕುಲೀನರು ಮತ್ತು
ಈ ಒಂದು ರಾಜರ ವಿರುದ್ಧ ಎದ್ದೇಳ್ತಾರೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಉಳಿಮಾನ ವ್ಯವಸ್ಥೆಯ ಪತನಕ್ಕೆ ಕಾರಣವಾದಂಥ 5 ಅಂಶಗಳನ್ನು ನಾನು ಇಲ್ಲಿ ಹೇಳಕ್ಕೆ ಹೋಗ್ತೀನಿ. ಒಂದನೇದ್ದು ಪ್ರಬಲ ಒಂದು ಪ್ರಭುತ್ವ ಏನಾಗ್ತದೆ ಅಂತಂದರೆ ಉದಯ ಆಗ್ತದೆ. ಏನ್ರಿ ಉದಯ ಆಗ್ತದೆ. 2 ಬದಲಾದ ಒಂದು ಸ್ವಾಮಿ ನಿಷ್ಠೆ ಇರ್ತದಲ್ಲ ಅದು ಬದಲಾಗ್ತದೆ. 3 ಈ ವಾಣಿಜ್ಯ ಮತ್ತು ಕೈಗಾರಿಕೆಗಳು ಏನ್ರಿ ವಾಣಿಜ್ಯ ಮತ್ತು ಈ ಕೈಗಾರಿಕೆಗಳು ಏನಾಗ್ತವೆ ಬೆಳವಣಿಗೆ ಆಗ್ತವೆ. ನೆಕ್ಸ್ಟ್ 4 ಈ ಹಣ ಆಧಾರಿತ, ಮೊದಲೆಲ್ಲ ಹಣ ಇರಲಿಲ್ಲ, ಆಧಾರಿತ ಬೆಳವಣಿಗೆ ಬರ್ತದೆ, ವ್ಯವಸ್ಥೆ ಬರುತ್ತದೆ, ಪ್ರಾಬಲ್ಯ ಬೀಳ್ತದೆ. ಜೊತೆಗೆ 5ನೇದು ರಾಜರಿಂದ ಬಲಿಷ್ಠ ಸೇನೆಗಳು ನಿರ್ಮಾಣ ಆಗ್ತವೆ. ಏನ್ರಿ ಸೈನ್ಯಗಳು ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟು ಈ ಕಾರ್ಮಿಕರ ಕೊರತೆ ಎದುರಾಗ್ತದೆ. ಏನ್ರಿ ಕಾರ್ಮಿಕರ ಕೊರತೆ ಎದುರಾಗ್ತದೆ. ಜೊತೆಗೆ 7 ಭೂ ಮಾಲೀಕರ ನಡುವೆ ಸಂಘರ್ಷ, ಈ ಒಂದು ಮಾಲೀಕರು ಇರ್ತಾರಲ್ಲ ಅವ್ರ ನಡುವೆ ಒಂದು ಸಂಘರ್ಷ ಏರ್ಪಡ್ತದೆ. ಸೊ ಇದಿಷ್ಟು ನಿಮಗೆ ಒಂದು ಪ್ರಥಮ PUCಯ LBA ಘಟಕ ಪರೀಕ್ಷೆ 4 ಆಗಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ಈಗ ಮಂಡಳಿ ಆಲ್ರೆಡಿ ಏನು ಮಾಡಿದೆ ಅಂತಂದರೆ ದ್ವಿತೀಯ PUC ಅವರಿಗೆ ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದೆ. ಆ ವಿಡಿಯೋಗಳನ್ನ ಸಹ ಬರ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೇ ರಾಧೇಯ.